ಎಸ್, ಇವಾಗ ಗಡಿ ಜಿಲ್ಲೆ ಬೀದರ್ನಿಂದಲೇ ನಮ್ಮ ಸುದ್ದಿಯನ್ನು ಪ್ರಾರಂಭಿಸೋಣ. ಮೊಟ್ಟ ಮೊದಲನೇದಾಗಿ ಬೀದರ್ನಲ್ಲಿ ಗುರುಪಾದಪ್ಪ ನಗ್ಮಾರ್ಪಳ್ಳಿ ಈ ಹೆಸರು ಪ್ರತಿಯೊಬ್ಬರಿಗೆ ಚಿರಪರಿಚಿತ. ಯಾಕೆಂದರೆ ರಾಜಕೀಯದಲ್ಲಿ ಎಷ್ಟಾದರೂ ಅನುಭವ ಇದ್ದವರಿಗೆ ಈ ಹೆಸರು ಚಿರಪರಿಚಿತ. ಯಾಕೆಂದರೆ ಗುರುಪಾದಪ್ಪ ನಗ್ಮಾರ್ಪಳ್ಳಿ ಸಚಿವರಾಗಿ, ಶಾಸಕರಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಲ್ಲಿ ಗುರುಪಾದಪ್ಪ ನಗ್ಮಾರ್ಪಳ್ಳಿ ಅವರ ಒಂದು ಕೊಡುಗೆ ಕೂಡ ಇದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅವರು ಹೆಸರು ಯಾಕೆ ಪ್ರಸ್ತಾಪವಾಗ್ತಾ ಇದೆ ಅಂದರೆ, ಗುರುಪಾದಪ್ಪ ನಗ್ಮಾರ್ಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚುನಾವಣೆ ನಡಿಬೇಕಿತ್ತು. 21 ನಿರ್ದೇಶಕರ ಚುನಾವಣೆ ನಡಿಬೇಕಿತ್ತು. ಈಗಾಗಲೇ ಚುನಾವಣೆಯಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 21 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಬ್ಬೊಬ್ಬರ ಹೆಸರನ್ನು ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಅದರಲ್ಲಿ ಪ್ರಮುಖರಾಗಿ ಸೂರ್ಯಕಾಂತ್ ನಗ್ಮಾರ್ಪಳ್ಳಿಯವರು, ಭೀಮರಾವ್ ಪಾಟೀಲ್ ಅವರು, ಅದೇ ರೀತಿ ನರಸರೆಡ್ಡಿ ಬೇಮುಲ್ಖೇಡ, ರಾಚಪ್ಪ ಪಾಟೀಲ್, ಗೋವಿಂದ್ ವಿಶ್ವನಾಥ್, ರಾಘವೇಂದ್ರ ಮೆಹಕರ್, ಸಂಜು ಸಿದ್ದಾಪುರ್, ಶಿವಕುಮಾರ್ ಭಾಲ್ಕೆ, ಆಕಾಶ್ ನಗ್ಮಾರ್ಪಳ್ಳಿ, ಡಾಕ್ಟರ್ ರಜನೀಶ್ ವಾಲಿ, ಸಂತೋಷ್ ಕುಮಾರ್ ತಾಡಂಪಳ್ಳಿ, ಡಿ.ಕೆ. ಸಿದ್ರಾಮ್, ಸೈಯದ್ ರೇಕುಳಗಿ, ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಡಾಕ್ಟರ್ ವಿಜಯಕುಮಾರ್ ಕೋಟೆ, ರಾಜೇಶ್ವರ್ ನಿಟ್ಟೂರೆ, ಅಶೋಕ್ ರೇಜಂತಲ್, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ, ಶಕುಂತಲಾ ಬೆಲ್ದಾಳೆ, ಲಕ್ಷ್ಮೀ ಹೂಗಾರ್ ಮತ್ತು ರಾಮದಾಸ್ ತುಳಸಿರಾಮ್ ಇವರು 21 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಈ ಸಹಕಾರ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಗುರುಪಾದಪ್ಪ ನಗ್ಮಾರ್ಪಳ್ಳಿ ಅವರು. ಅದರಲ್ಲಿ ಈ ಆಸ್ಪತ್ರೆ ಅಂತ ಕೂಡ ಹೇಳ್ಬೋದು. ಆಸ್ಪತ್ರೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವಿದೆ. ಸಾಕಷ್ಟು ಜಾಗವನ್ನು ಕೂಡ ಖರೀದಿಸಿದ್ದಾರೆ. ಒಳ್ಳೆಯ ಸುಸರ್ಜಿತ ಆಸ್ಪತ್ರೆ ಬೀದರ್ನಲ್ಲಿ ಕಟ್ಟಿಸಬೇಕು. ಅವ್ರದ್ದೊಂದು ಕನಸಿತ್ತು, ಬೀದರ್ನಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದರು. ಇವಾಗ ಗುರುಪಾದಪ್ಪ ನಗ್ಮಾರ್ಪಳ್ಳಿ ಆಸ್ಪತ್ರೆ ಏನು ಚುನಾವಣೆ ನಡೀತು, 21 ಜನರು ಅವಿರೋಧವಾಗಿ ಆಯ್ಕೆ ಆದರೆ ಬಹುತೇಕವಾಗಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯೇ ಮತ್ತೆ ಅಧ್ಯಕ್ಷರಾಗುವಂಥ ಎಲ್ಲ ಸಾಧ್ಯತೆಗಳು, ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಅವಿರೋಧವಾಗಿದ್ದು ಬಹುತೇಕರು ಒಂದು ಇಬ್ಬರ ಹೆಸರು ಹೊಸಬ್ರು ಅಂತ ಹೇಳ್ಬೋದು. ಆದರೆ ಬಹುತೇಕವಾಗಿ ಎಲ್ಲರೂ ಕೂಡ ಹಳೆಬ್ರೇ ಆಗಿದ್ದಾರೆ. ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಗೆ ಅಧ್ಯಕ್ಷರಾಗುವಂಥ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಸೊ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿದೆ ಆಸ್ಪತ್ರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಈ ರೀತಿಯ ಒಳ್ಳೆಯ ಕಾರ್ಯಗಳು ಮುಂದುವರಿಯಲಿ ಅನ್ನೋದೇ ಕೂಡ ನಮ್ಮ ಉತ್ತರ ಕರ್ನಾಟಕ ವಾಹಿನಿಯ ಆಶಯ. ಆದರೆ ನಾವು ಯಾರ ಗುಲಾಮರೂ ಅಲ್ಲ, ಯಾರ ವಿರೋಧಿಗಳೂ ಅಲ್ಲ. ಇದ್ದದ್ದು ಇದ್ದ ಹಾಗೆ ಹೇಳುವುದೇ ನಮ್ಮ ಕಾಯಕ. ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇದ್ದದ್ದು ಇದ್ದ ಹಾಗೆ, ಯಾವುದೇ ಬಣ್ಣ ಹಚ್ಚುವುದಿಲ್ಲ, ಯಾವುದೇ ರೀತಿ ಒಬ್ಬರಿಗೆ ವರ್ಣನೆ ಮಾಡುವುದಿಲ್ಲ. ಏನು ಸತ್ಯವಿರುತ್ತೆ ಆ ಸತ್ಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಂತಹ ವಿಶೇಷ ಒಂದು ಚಾನಲ್ ಅಂದರೆ ಅದು ಉತ್ತರ ಕರ್ನಾಟಕ ನ್ಯೂಸ್. ಇದು ಎಲ್ಲರ ಧ್ವನಿಯಾಗಿರುತ್ತೆ. ಕನ್ನಡಿಗರ, ವಿಶೇಷವಾಗಿ ಕನ್ನಡಿಗರ ಧ್ವನಿಯಾಗಿ ನಿಮ್ಮ ಚಾನಲ್ ಕೆಲಸ ಮಾಡುತ್ತೆ.